ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸಚಿವ ವಿ ಸೋಮಣ್ಣ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರು ಮಾತನಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ನಡೆಗೆ ಕಿಡಿಕಾರಿದ್ದಾರೆ. ವಿ ಸೋಮಣ್ಣ ಅವರ ಆಕ್ರೋಶ ಕೂಡ ರಾಹುಲ್ ಗಾಂಧಿ ಅವರ ವಿರುದ್ಧ ಈ ದೇಶಕ್ಕೆ ಅತಿದೊಡ್ಡ ಇತಿಹಾಸ ಇದೆ, ತನ್ನದೇ ಆದ ಸಂಸ್ಕೃತಿ ಕೂಡ ಇದೆ. ಮುಂದಿನ ಪೀಳಿಗೆಗೆ ಆದ ಘಟನೆಯನ್ನ ಮೋದಿ ತೀಕ್ಷ್ಣವಾಗಿ ಪರಿಗಣಿಸಿದ್ದಾರೆ. ಇಡೀ ವಿಶ್ವ ನೋಡುವಂತೆ ತೀರ್ಮಾನ ಮಾಡಿದವರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು. 22 ಲಕ್ಷ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಎಕ್ಸಾಮ್ ಮಾಡಿ ರಿಸಲ್ಟ್ ಕೊಟ್ಟಿದ್ದಾರೆ. ಅಂದು ಆದ ಕಹಿ ಘಟನೆ ಮುಂದೆ ಯಾವತ್ತೂ ಕೂಡ ಆಗಬಾರದು ಅಂತ ಕಠಿಣ ಕಾನೂನು ಬಲಪಡಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಮಾತನ್ನ ಕೇಳಿ ಚೈಲ್ಡಿಶ್ ಅಂತ ಅನಿಸ್ಬಿಡ್ತು. ಸಣ್ಣ ಮಕ್ಕಳು ಸಹ ಆ ರೀತಿ ಮಾತಾಡಲ್ಲ. ಈ ದೇಶದ ದುರಂತ, ದೌರ್ಬಲ್ಯ ಇಂಥವರು ಈ ದೇಶದ ವಿರೋಧ ಪಕ್ಷ ಆಗಿರೋದು ಅನ್ನುವಂತಹ ವಿಚಾರವನ್ನ ಕೇಂದ್ರ ಸಚಿವ ವಿ ಸೋಮಣ್ಣ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕೂಡ 48 ವರ್ಷದಿಂದ ರಾಜಕಾರಣದಲ್ಲೇ ಇದ್ದೀನಿ, 7 ಬೀಳುಗಳನ್ನ ಕಂಡಿದ್ದೀನಿ. ಆದ್ರೆ ರಾಹುಲ್ ಗಾಂಧಿಗಿರೋ ದ್ವೇಷದ ಭಾವನೆಯನ್ನ ಜನ ಹೇಗೆ ಕ್ಷಮಿಸ್ತಾರೆ ಗೊತ್ತಿಲ್ಲ ಅಂತ ವಿ ಸೋಮಣ್ಣ ಮಾತನಾಡಿದ್ದಾರೆ. ಕಂಡಿದ್ದೇನೆ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ, ಈ ದೇಶಕ್ಕೆ ತಂದೆ ಆದಂತಹ ಒಂದು ಸಂಸ್ಕೃತಿ ಇದೆ. ದೇಶದ ವ್ಯವಸ್ಥೆಯಲ್ಲಿ ಮುಂದಿನ ಯುವ ಪೀಳಿಗೆಗೆ ಆದಂತ ಒಂದು ಸಣ್ಣ ಘಟನೆಯನ್ನ ತೀಕ್ಷ್ಣವಾಗಿ ತೆಗೆದುಕೊಂಡು ಇಡೀ ವಿಶ್ವ ನೋಡುವ ಹಾಗೆ ತೀರ್ಮಾನ ಮಾಡಿದವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ. 22 ಲಕ್ಷ ವಿದ್ಯಾರ್ಥಿಗಳಿಗೆ ಒಂದು ದಿನವೂ ಕೂಡ ಇದಾಗಬಾರ್ದು ಅಂತ ಹೇಳಿ ಎಕ್ಸಾಮಿನೇಷನ್ ಮಾಡಿ ರಿಸಲ್ಟ್ ಅನ್ನು ಕೊಟ್ಟು ಏನೆಲ್ಲ ಮಾಡಿದ್ದಾರೆ. ಅವತ್ತಾದಂತ ಒಂದು ಕೈ ಘಟನೆ ಮುಂದಕ್ಕೆ ಆಗ್ಬಾರ್ದು ಅಂತ ಕಠಿಣವಾದ ಕೆಲವರು ಕಾನೂನನ್ನು ಕೂಡ ಬಲಪಡಿಸಿದಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಮಾತನ್ನ ತಾವು ಕೇಳಿದ್ರಿ, ಚೈಲ್ಡಿಸ್ಟು ಕೂಡ ಹಂಗೆ ಮಾತಾಡೋದಿಲ್ಲ, ಸಣ್ಣ ಮಕ್ಕಳು ಕೂಡ ಹಂಗೆ ಮಾತಾಡೋದೇ ಹಂಗೆ ಮಾತನಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಈ ದೇಶದ ದುರಂತ, ಈ ದೇಶದ ದೌರ್ಬಲ್ಯ, ಇಂಥವ್ರು ಈ ದೇಶದ ವಿರೋಧ ಪಕ್ಷ ನಾಯಕರಾಗಿ ಅವ್ರ ನಡವಳಿಕೆ ಇವತ್ತು ಒಂದು ರೀತಿ, ನಾನು ಕೂಡ 48 ವರ್ಷ ರಾಜಕಾರಣದಲ್ಲಿದ್ದೇನೆ, ಅನೇಕ ಏಳು ಬೀಳುಕೊಂಡು ಕಂಡಿದ್ದೇನೆ. ಆದ್ರೆ ಅವರ ಭಾವನೆ, ಅವರಲ್ಲಿರ್ತಕ್ಕಂಥ ದ್ವೇಷದ ಮನೋಭಾವನೆ ಈ ದೇಶದ ಜನ ಯಾವ ರೀತಿ ಅವ್ರನ್ನ ಕ್ಷಮಿಸ್ತಾರೋ ಗೊತ್ತಿಲ್ಲ. ಬಾಯಿಂದ ಬರ್ತಕ್ಕಂಥ ಪ್ರತಿಯೊಂದು ಭಾಷೆಯು ಕೂಡ ಒಂದು ರೀತಿ ವಿರೋಧಿ ಇದು ಮಾತಾಡ್ತಕ್ಕಂಥದ್ದು ಅವ್ರಿಗೆ ಸಮಂಜಸ ಅಲ್ಲ.